ಮೂರು ಪಕ್ಷಗಳು ಸ್ವಾರ್ಥದ ರಾಜಕಾರಣ ಮಾಡುತ್ತಿವೆ. ನಾಯಕ್ವಾಡಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ನಮ್ಮ ಸಾಮಾನ್ಯ ಜನರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಎಂದು ಸಾಮಾಜಿಕ ಹೋರಾಟಗಾರ ರಾಜು ನಾಯಕ್ವಾಡಿರವರು ದಿನನಿತ್ಯ ವಿವಿಧ ಸಮಸ್ಯೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಸುತ್ತಿದ್ದಾರೆ. ಹುಬ್ಬಳ್ಳಿ ಸ್ಮಾರ್ಟ್ ಸಿಟಿ ಯೋಜನೆ ಅನುಷ್ಠಾನದಲ್ಲಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದರು. ಹುಬ್ಬಳ್ಳಿಗೆ ಹೋಗಿ ಎಲ್ಲಿ ನೋಡಿದರೂ ಗಲೀಜು, ಸ್ವಚ್ಛತೆ ಮರೀಚಿಕೆಯಾಗಿದೆ ಎಂದರು. ಉತ್ತಮ ಸಮಾಜ ಸೇವಕರನ್ನ ಜನತೆ ಗುರುತಿಸಬೇಕು. ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವ ಶಾಸಕ ಮಂತ್ರಿಗಳನ್ನ ಆರಿಸಿ ತರುವ ಬದಲು ಜನರ ಸಮಸ್ಯೆಗೆ ಕ್ಯಾರೆ ಎನ್ನದ ನಾಯಕರನ್ನ ಆರಿಸಿ ತರುತ್ತಿದ್ದಾರೆ. ಮೂರು ಪಕ್ಷಗಳು ಹಗರಣ ಮಾಡಿ ನಾಯಕರು ಸ್ವಾರ್ಥ ರಾಜಕಾರಣ ಮಾಡುವ ಮೂಲಕ ಒಬ್ಬರ ಮೇಲೆ ಒಬ್ಬರು ಆರೋಪ ಪ್ರತ್ಯಾರೋಪ ಮಾಡುತ್ತಾ ಜನರನ್ನ ಮಂಗ ಮಾಡುತ್ತಿದ್ದಾರೆ. ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಘೋಷಣೆ ಮಾಡಬೇಕು ಎಂದು ಸಾಮಾಜಿಕ ಹೋರಾಟಗಾರ ರಾಜು ನಾಯಕ್ವಾಡಿರವರು ಆಗ್ರಹಿಸಿದ್ದಾರೆ. ಸರ್, ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವತ್ತು ಏನಿರ್ತಾರ ರಾಜಕಾರಣ ಅಂದ್ರೆ ಜನಸೇವೆ ಐತೆ. ಇವತ್ತು ರಾಜಕಾರಣ ಅಂದ್ರೆ ಲೂಟಿ ಮಾಡುವಂತ ಕೆಲಸ ಮಾಡಕತ್ತಾರ್ರಿ. ಇವತ್ತು ನಾವು ನೋಡ್ತಿರ್ಬೋದು, ಇವತ್ತು ಅಧಿವೇಶನ ನಡೆಸ್ತಾರೆ ಇವರು. ಅಧಿವೇಶನ ನಡೆಸ್ತಾರೆ ಸರ್. ಅಧಿವೇಶನ ನಡೆಸಿದಾಗ ಅದಕ್ಕೆ ಕೋಟ್ಯಾನುಗಟ್ಟಲೆ ದುಡ್ಡು ಖರ್ಚಾಗ್ತೈತಿ. ಅಲ್ಲಿ ಜನರ ಧ್ವನಿಯಾಗಿ ಜನರ ಸಮಸ್ಯೆಯನ್ನು ಅಲ್ಲಿ ಅಧಿವೇಶನದೊಳಗ ಶಾಸಕರು, ಸಂಸದರು ಮಾತಾಡಿ ಸರ್ಕಾರದಿಂದ ಬರುವಂತ ಯೋಜನೆಗಳು ಜನರಿಗೆ ತಲುಪುವಂತ ಕೆಲಸ ಮಾಡಬೇಕಾಗಿತ್ತು. ಇವ್ರು ಏನ್ ಮಾಡಕತ್ತದಂದ್ರ, ಅವ್ರ ಅಧಿಕಾರ ಇದ್ದಾಗ, ಅವ್ರ ಸರ್ಕಾರ ಇದ್ದಾಗ ನೀವು ಲೂಟ್ರಿ ಮಾಡ್ರಿ ಅಂತ ಇವ್ರು ಆರೋಪ ಮಾಡತ್ತಾರ. ಇವ್ರ ಸರ್ಕಾರ ಇದ್ದಾಗ ಇವ್ರು ಲೂಟ್ರಿ ಮಾಡಿ ಅಂತ ಹೇಳ್ತಾರ. ಜನರು ಅದಕ್ಕೆ ಆಯ್ಕೆ ಮಾಡಿದಾರೆ. ಅವ್ರಿಗೆ ಜನರಿಗೆ ಆಯ್ಕೆ ಯಾವ ಮಾಡ್ರ ಅಂದ್ರ, ಸರ್ಕಾರಿ ಬರುವಂತ ಯೋಜನೆಗಳು ಜನಸಾಮಾನ್ಯ ದೊರಸ್ಬೇಕಂತ ಇವ್ರಿಗೆ ಆಯ್ಕೆ ಮಾಡಿ ಕಳಿಸಿರ್ತಾರ. ಇವ್ರು ಏನ್ ಮಾಡಾಕತ್ತಾರ ಅಂದ್ರ, ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಜನಸಾಮಾನ್ಯರನ್ನು ಬಲಿಪಶು ಮಾಡುವಂತ ಕೆಲಸ ಮಾಡಕತ್ತಾರ. ಇವತ್ತು ನೋಡ್ರಿ, ಮುಖ್ಯಮಂತ್ರಿ ಮ್ಯಾಗ ಅವ್ರು ಆರೋಪ ಮಾಡತ್ತಾರ, ಅಪೋಸಿಷನ್ ಇದ್ರ ಮ್ಯಾಗ ಅವ್ರು ಮಾಡತ್ತಾರ. ಮತ್ತೆ ಜನಸಾಮಾನ್ಯರ ಬಗ್ಗೆ ಧ್ವನಿ ಹಾಕಿ ಮಾತಾಡ್ತಾ ಇಲ್ಲ ಇವ್ರು. ಯಾಕಂದ್ರೆ ನಾ ಏನ್ ಜನರಿಗೆ ಒಂದು ಸಂದೇಶ ಹೇಳಿದಂದ್ರ, ಇವತ್ತು ಕಾಂಗ್ರೆಸ್ ಹಾಗೂ BJP ಹಾಗೂ JDS ಇವು ಯಾವುದೇ ಜನರ ಕಾಳಜಿ ಇಲ್ಲ ಇವ್ರಿಗೆ ಏನೇ ಸರ್, ಸರ್ಕಾರಿ ಅಂತ ಬರುವ ಯೋಜನೆಗಿಂತ ಇವರು ವೈಯಕ್ತಿಕವಾಗಿ ನಾವೇನು ಪ್ರಾಪರ್ಟಿ ಮಾಡೋನು, ನಾವು ವೈಯಕ್ತಿಕ ಹೆಂಗ್ ಸದೃಢವಾಗುನು ಹೊರತು ಅದಷ್ಟೇ ಇವ್ರಿಗೆ ಇದೆ ಹೊರತು ಇವ್ರಿಗೆ ಜನಸಾಮಾನ್ಯ ಧ್ವನಿಯಾಗಿ ಯಾರು ಮಾಡ್ತಾ ಇಲ್ಲ. ಇವತ್ತು ನೋಡ್ರಿ, ಎಷ್ಟೋ ಇವತ್ತು ರಾಜ್ಯಪಾಲರು ಅನುಮತಿ ಕೊಟ್ರೆ, ಮತ್ತೆ ರಾಜ್ಯಪಾಲ ಅನುಮತಿ ಕೊಟ್ರಂದ್ರ ಇವ್ರು ಅವ್ರ ಮ್ಯಾಗೂ ಇನ್ನೂ ಇದು ಮಾಡಕತ್ತಾರ. ಅಂದ್ರೆ ಏನಾಗಿತ್ತು ಅಂದ್ರೆ, ಟೊಟ್ಟರಿ ಭ್ರಷ್ಟಾಚಾರ ಹೋಗ ಮುಳುಗೋಗೈತಿ ಮೂರು ಪಕ್ಷಗಳು. ಯಾಕಂದ್ರೆ ಇವಾಗ ಜನರ ಧ್ವನಿಯಾಗಿ ಅಲ್ಲಿ ಮಾತಾಡ್ತಾ ಇಲ್ಲ. ಇವತ್ತು ಸ್ಮಾರ್ಟ್ ಸಿಟಿ ಯೋಜನೆದೊಳಗ ಹುಬ್ಬಳ್ಳಿ ಧಾರವಾಡ ಉದಾಹರಣೆ ಕೇಳ್ತೀನಿ. 2,000 ಕೋಟಿ ರೂಪಾಯಿ ಅನುದಾನ ಬಂತು. ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಏನ ಸಮಸ್ಯೆ ಐತಿ ತಮಗೂ ಗೊತ್ತೈತಿ. ಯಾಕಂದ್ರೆ ಮೊದಲನೇದಾಗಿ ಇಲ್ಲಿ ಜನಸಾಮಾನ್ಯರ ಜಾಗೃತ ಆಗ್ಬೇಕ್ರಿ. ಯಾಕಂದ್ರೆ ಏನ್ ಮಾಡ್ತಾರೆ, ಇವತ್ತು ಚುನಾವಣೆ ಇದ್ದ ಟೈಮ್ಗೆ ಅಮಿಷಕ್ಕೆ ಒಳಗಾಗ್ಬಿಡ್ತಾರ. ಅವಾಗ ಅಮಿಷಕ್ಕೆ ಒಳಗಾಗ್ತಾರ. ಈಗ ಅನುಭವಿಸ್ರಿ, ಸರಿಯಾದ ವ್ಯಕ್ತಿ ರಾಜಕಾರಣದ ಬಂದ ಅಧಿಕಾರ ಬರೋ ಮಟ್ಟ ಜನಸಾಮಾನ್ಯರ ಪರಿಸ್ಥಿತಿ ಇದೇ ಇರ್ತೈತಿ. ನಾವು ಮೊದಲೇದಾಗ ಹೇಳಿವಿ, ಅಧಿಕಾರ ಇರಲಿ, ಅಧಿಕಾರ ಇರದೇ ಇರಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಾವು ಮೊದಲ ಹೇಳ್ದಂಗೆ ನಿಮ್ಗೆ, ನನಗೋಸ್ಕರ ರಾಜಕಾರಣ ಮಾಡಕತ್ತಿಲ್ಲ. ಯಾಕಂದ್ರೆ ನನಗೋಸ್ಕರ ರಾಜಕಾರಣ ಮಾಡತ್ತಿದ್ರೆ ಒಂದೇ ಎಲೆಕ್ಷನ್ ಮಾಡಿ ಬಿಟ್ಬಿಡ್ತಿದ್ದೆ, 5 ಚುನಾವಣೆ ಎದುರಿಸಿದ್ದಿಲ್ಲ. ನಮಗೇನೈತಿ, ಜನಸಾಮಾನ್ಯರದ್ದು ಇವತ್ತೇನು ತೆರಿಗೆ ದುಡ್ಡು ಇದಲ್ಲ, ಹಗಲ ದರೋಡೆ ಆಗತ್ತೈತಿ, ಅದು ನಿಂದ್ರಿಸಿ ಜನರಿಗೆ ನಾವು ಕೊಡ್ಬೇಕಂತಂದು ಮಾಡಕತ್ತೀವಿ. ಹೊರತು ಇಲ್ಲಿ ಯಾವುದು ದುರಾದೇಶಿಟ್ಟು ನಾವು ರಾಜಕೀಯ ಬಂದಿಲ್ಲ. ಮತ್ತು ನಾವು ರಾಮಕೃಷ್ಣ ಹೆಗಡೆ, ಅಟಲ್ ಬಿಹಾರಿ ವಾಜಪೇಯಿ ಅಂಥವ್ರು ನೋಡಿ ರಾಜಕಾರಣ ಮಾಡತ್ತೀವಿ. ಇವತ್ತಿನ ರಾಜಕಾರಣ ಆಯ್ತಲ್ಲ, ಆ ಟೈಮ್ನ ರಾಜಕಾರಣ ಮಾಡಕತ್ತಿಲ್ಲ. ಅಧಿಕಾರ ಬಂದರೂ ನಾವು ಕೆಲಸ ಮಾಡ್ತೀವಿ, ಅಧಿಕಾರ ಬಂದರೂ ಕೆಲಸ ಮಾಡ್ತೀವಿ. ಜನರಿಗೆ ಮನವಿ ಮಾಡೋದೇನಂದ್ರೆ, ಸರಿಯಾದ ವ್ಯಕ್ತಿ ನೀವು ಆರಿಸ್ರಿ. ಯಾಕಂದ್ರೆ ಇಲ್ಲಿ ಜನರು ತಪ್ಪೈತ್ರಿ, ಸರಿಯಾದ ವ್ಯಕ್ತಿ ಅರ್ಸಾಯ್ತಲ್ಲ. ಈಗ ಇದ ನಮ್ದ ಕ್ಷೇತ್ರ ನೋಡ್ರಿ, 4 ಬಾರಿ ಸಂಸದರಿದ್ದಿಲ್ಲಿ. ಏನ ಡೆವಲಪ್ಮೆಂಟ್ ಮಾಡ್ಯಾರ ನಾ ಹೇಳೋದು ಬೇಡ, ತಾವ ಕ್ಷೇತ್ರದೊಳಗ ಹೋಗಿ ನೋಡ್ರಿ. ಅಕಸ್ಮಾತ್ ಅವ್ರು ಅಭಿವೃದ್ಧಿ ಮಾಡ್ಬೋದಿತ್ತು. ಮತ್ತೆ ಜನರ ಆಯ್ಕೆ ಮಾಡ್ಯಾರ ಅಂದ್ರೆ ಜನರು ವಿಚಾರ ಮಾಡ್ಬೇಕು ಈಗ. ಯಾಕಂದ್ರೆ ಸರಿಯಾದ ವ್ಯಕ್ತಿ ಬಂದಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾವ. ಇವತ್ತು ತಾವು ನೋಡ್ರಿ, ಸರಿಯಾದ ರೋಡ್ಗಳಿಲ್ಲ, ಸರಿಯಾದ ಗಟ್ರಗಳಿಲ್ಲ, ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ನೀರಿಂದ ಸರಿಯಾದ ವ್ಯವಸ್ಥೆ ಇಲ್ಲ, ಎಜುಕೇಶನ್. ಇವತ್ತು ನೋಡಿ ಸರ್, ಇವತ್ತು ಸಾಮಾನ್ಯ ಬಡ ಕುಟುಂಬದವರು ಎಜುಕೇಶನ್ ಕಲಿಸ್ಬೇಕಂದ್ರೆ ಅದ ಒಂಥರ ಸಾಧನೆ ಆಗ್ಬಿಟ್ಟಿದೆ. ಅವರು ಜೀವನದೊಳಗೆ ಏನು ಸಾಧನೆ ಮಾಡ್ತಾರ ಗೊತ್ತಿಲ್ಲ, ಅದ ಜನರಿಗೆ ಎಜುಕೇಶನ್ ಮಾಡುವಂತ ಸಾಧನೆ ಮಾಡಕತ್ತಾರ.
ಇವತ್ತು ದೊಡ್ಡ ದೊಡ್ಡ ಸ್ಕೂಲು ಕಾಲೇಜ್ ನೋಡ್ರಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಅದಾವ ಇವು. ಯಾಕಂದ್ರೆ ಜನರು ಈಗರ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ನಾವು ನಮ್ಗೋಸ್ಕರ ರಾಜಕಾರಣ ಮಾಡತ್ತಿಲ್ಲ. ಇವತ್ತು ತಮಗ್ ತೊಂದರೆ ಇದೆ, ರಾಜು ನಾಯಕ್ ಕೂಡ ತೊಂದರೆ ಇಲ್ಲ. ಬಡ ಜನರಿಗೆ ಏನು ನನ್ನಿಂದೊಂದು ಸೇವೆ ಮಾಡುವಂತ ನಾವು ಇದೇ ರಾಜಕೀಯ ಮಾಡಕತ್ತೀವಿ. ಇವತ್ತು ತಮಗೂ ನೋಡಿರ್ಬೋದು ಸರ್, ಇವತ್ತು ಮಳೆ ಬಂದು ಇಷ್ಟು ವಿಕೋಪ ಆಗೈತಿ. ಇವತ್ತು ರೈತರ ಪರಿಸ್ಥಿತಿ ಬಗ್ಗೆ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡ್ತಾ ಇದಾರೆ. ಇವರು ನಿರುದ್ಯೋಗ ಯುವಕರ ಬಗ್ಗೆ ಅವ್ರು ಚರ್ಚೆ ಮಾಡಕತ್ತಾರ, ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಕತ್ತಾರ. ಬರೀ ಅವ್ರ ಮ್ಯಾಗ ಇವ್ರ ಆರೋಪ, ಇವ್ರ ಮ್ಯಾಗ ಅವ್ರ ಆರೋಪ. ರಾಜ್ಯದ ನಮ್ಮ ಕರ್ನಾಟಕ ಜನತೆ ಜೀವನ ಸರಿಯಾದ ರೀತಿ ಆಗ್ಬೇಕಂತಂದ್ರೆ ಇಲ್ಲಿ ಒಂದು ಪ್ರಾದೇಶಿಕ ಹೊಸ ಪಕ್ಷ ಬರ್ಬೇಕು ಸರ್. ಅವಾಗ ಜನಸಾಮಾನ್ಯರು ಬದುಕುವಂತ ಪರಿಸ್ಥಿತಿ ಬರ್ತಿದೆ. ಇಲ್ಲ ಅಂದ್ರೆ ಇವರು ತಮ್ಮ ಕಾಟಾಚಾರಕ್ಕೆ ಕೆಲವೊಂದು ಮಂದಿ ಬಿಜೆಪಿ ನಾಯಕರು ಹೆಷ್ಟಪಡ್ತೀನಿ ಅಲ್ಲಿ ಮಕ್ಕೊಂದಾರ. ಇವ್ರು ಬಿಜೆಪಿದವ್ರು ನಿಮ್ಗ ಮಕ್ಕೋಣ ಕಳ್ಸಿಲ್ಲ. ಅವರು ಜನಸಾಮಾನ್ಯ ಧ್ವನಿ ಹಾಕಿ ಜನರು ಕೆಲಸ ಮಾಡೋದ್ ಕಳ್ಸ್ಯಾರ್ರಿ. ಇವ್ರ ಮಕ್ಕೊಂದ ನಾಟಕ ಮಾಡತ್ತಾರ. ಇವ್ರಿಗೆ ನಾಟಕ ಕಂಪ್ನಿ ಹೊಸ ಕಟ್ಟಿಲ್ಲ ಇವ್ರಿಗೆ ಜನಪ್ರತಿನಿಧಿಗಳ್ಗ. ಯಾಕಂದ್ರೆ ಜನಸೇವೆ ಜನಾರ್ದನ ಸೇವೆ ಅನ್ಬೇಕು. ಇವತ್ತೇನ್ ಮಾಡ್ತಾ ಇದಾರೆ ಇವರು, ಕ್ಷೇತ್ರದೊಳಗೆ ಅಡ್ಡಾಡ್ತಿದ್ದಾರೆ ಇವರು. ಇವತ್ತು ಮನೆಯಿಂದ ನೀವು ಹೋಗಿ ಬರ್ಬೇಕಂದ್ರೆ ಒಂದು ಶರ್ಟ್ ಚೇಂಜ್ ಮಾಡುವಂತ ಪರಿಸ್ಥಿತಿ ಬಂದೈತಿ. ಇದೇನಾ ನಿಮ್ಮ ಡೆವಲಪ್ಮೆಂಟ್? ಇಲ್ಲಿ ನಮ್ಮ ಕ್ಷೇತ್ರ ಐತಿ ಸರ್, ಶಾಸಕರು ಸಂಸದರು ಇವ್ರ ಮನೆಗೆ ಹೋಗೋ ಮಟ ಜನಸಾಮಾನ್ಯ ಸಮಸ್ಯೆ ಇದೆ ಸರ್. ಇದಾಗಿ BRDS ಎಲ್ಲಾ ಕಡೆ ಫ್ಲಾಪ್ ಆಗಿತ್ತು, ತಮಗೂ ಗೊತ್ತಿರ್ಬೋದು. ಪೂನಾದಲ್ಲಿ ಮಾಡಿದ್ದು ಫ್ಲಾಪ್ ಆಗಿತ್ತು. ಇವ್ರಿಗೆ ಯಾಕೆ ಇವ್ರು ತೊಗೊಂಬರ್ತಾರಂದ್ರೆ ಇವ್ರು ಪರ್ಸೆಂಟೇಜ್ ಬರ್ಲಿಕ್ಕೆ ಮಾಡ್ತಾರೆ. ಇಲ್ಲಿ ಏನು ಜನಪ್ರತಿ ಇದಲ್ಲ, ಶಾಸಕರು ಮತ್ತು ಸಂಸದರ ಅವ್ರಿಗೆ ಪರ್ಸೆಂಟೇಜ್ ಬೇಕಿಲ್ಲಿ. ಯಾಕಂದ್ರೆ ಒಂದು ಉದಾಹರಣೆ ಹೇಳ್ತೀನಿ, BRDS ಯೋಜನೆ ಎಷ್ಟೋ ಮಂದಿ ಅದಕ್ಕೆ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ. ಒಂದು ಅದಕ್ಕೇನ್ರ ಸರಿಯಾದ ವ್ಯವಸ್ಥೆ ಇದೆಯಾ? ಈಗ ನೋಡಿ ಸರ್, BP ಶುಗರ್ ಪೇಷಂಟ್ ಇರ್ತಾರೆ, ಅವ್ರಿಗೆ 10 ನಿಮಿಷ 1 ತಾಸಿಗೆ ಒಂದು ರಿಸರ್ಚ್ ಬರ್ತೈತಿ. ಅವ್ರ ಇಲ್ಲಿ ತಾವು ಹುಬ್ಬಳ್ಳಿಯಿಂದ ಧಾರವಾಡ ಮಠ ಒಂದರ ಸುಲಭ ಶೌಚಾಲಯ ಮಾಡಿದಾರೆ ಅವರು. ಮತ್ತೆ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇದೆಯಾ? ಮತ್ತೆ ಸಿಗ್ನಲ್ ನೋಡಿ ಸರ್, ಕೆಲವೊಂದು ಸಿಗ್ನಲ್ ಇಲ್ಲೇ ಪ್ರೆಸಿಡೆಂಟ್ ಹೋಟ್ಲ್ ಹತ್ರ ಉಣ್ಕೊಳತ್ತ ನೋಡ್ರಿ, ಅಲ್ಲಿ ಸಿಗ್ನಲ್ ಎಷ್ಟೋ ಸಮಸ್ಯೆ ನೋಡ್ರಿ. ಯಾಕಂದ್ರೆ ಯಾವ್ದು ಗುಣಮಟ್ಟ ಕೆಲಸ ಇಲ್ಲ ಇಲ್ಲಿ. BRDS ಮಾಡೋದಕ್ಕಿಂತ ಅದರ ಬದಲಿ ನೀವು ಫ್ಲೈಓವರ್ ಮಾಡ್ಬೋದಿತ್ತಲ್ಲ. ಫ್ಲೈಓವರ್ ಮಾಡಿದತ್ತಂದ್ರೆ ಆಟೋಮೆಟಿಕ್ ಹುಬ್ಳಿ ಧಾರವಾಡಕ್ಕೆ ಜನರಿಗೆ ಸೌಕರ್ಯ ಸಿಗ್ತಿತ್ತು. ಇದು ನೋಡಿ ಸರ, ಇಲ್ಲಿ ಏನ್ ಮಾಡತ್ತಂದ್ರ ಸರ್ಕಾರದಿಂದ ಕೋಟ್ಯಾನ್ ದುಡ್ಡು ಬರಾಕತ್ತೈತಿ. ಅದೇನೈತಲ್ಲ ಜನರಿಗೆ ತಲುಪಿಸುವಂತ ಕೆಲಸ ಇಲ್ಲಿ ಜನಪ್ರತಿನಿಧಿಗಳು ಮಾಡಕತ್ತಿಲ್ಲ, ಮತ್ತು ಅಧಿಕಾರಿಗಳು ಮಾಡತ್ತಿಲ್ಲ. ಯಾಕಂದ್ರೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಇಲ್ಲಿ ಶಾಮೀಲಾಗಿ ಮಾಡತ್ತಾರ. ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡದೊಳಗ ಕೇಳೋರಿಲ್ಲ ಹೇಳೋರಿಲ್ಲ. ಮತ್ತೆ ಜನರು ಸ್ವಲ್ಪ ಚೇಂಜ್ ಆಗ್ಬೇಕಂದ್ರೆ ಜನರು ಚೇಂಜ್ ಆಗತ್ತಿಲ್ಲ, ಅನ್ಭವಿಸ್ಬೇಕು. ಮತ್ತೆ ಸರ್ಕಾರದಿಂದ ತಾವು ನೋಡ್ತಿರ್ಬೋದು, ಇವತ್ತು ಸಾವಿರಾರು ಕೋಟಿ ದುಡ್ಡು ಬಂದಿತ್ತು. ಅದು ಇವತ್ತು ಹುಬ್ಬಳ್ಳಿ ಧಾರವಾಡದೊಳಗೆ ಹೇಳ್ತೀನಿ 82 ವಾರ್ಡ್ ಒಳಗೆ ಬರ್ತಾರ. 82 ವಾರ್ಡ್ದೊಳಗೆ ಒಂದು ವಾರ್ಡ್ದೊಳಗರ ಇವರು MLA ಹೋಗಿ ಭೇಟಿ ಕೊಟ್ಟಿದ್ದಾರೆ, ಅಲ್ಲಿ MP ಹೋಗಿ ಭೇಟಿ ಕೊಟ್ಟಿದ್ದಾರೆ. ಇವ್ರಿಗೆ ನೋಡ್ರಿ, ಇವ್ರಿಗೆ ಜನರ ಬಗ್ಗೆ ಕಾಳಜಿ ಇಲ್ಲ. ಯಾವಾಗಿನ ಮಠ ಹುಬ್ಬಳ್ಳಿ ಧಾರವಾಡ ಜನತೆ ಸರಿಯಾದ ವ್ಯಕ್ತಿಗೆ ಅರ್ಸಂಗಿಲ್ಲ. ಜನಸಾಮಾನ್ಯರ ಪರಿಸ್ಥಿತಿ ಹಿಂಗಂತ ಯಾಕೆ ಇಷ್ಟಪಡ್ತೀನಿ.